ಮೇಡಮ್, ಈಗ ಸಿಎಂ ಬದಲಾವಣೆ ವಿಚಾರ ಜಾಸ್ತಿ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದವರು, ಸೊ ನಿಮ್ಮ ಅಭಿಪ್ರಾಯ ಏನು, ಏನಾಗಬಹುದು ಅಂತ? ಫಸ್ಟ್ ಆಫ್ ಆಲ್ ಇವಾಗ ಏನು ಸಮಸ್ಯೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಒಳಗಡೆ, ಅದು ಫಸ್ಟ್ ನಿಲ್ಬೇಕು. ಯಾಕಂದ್ರೆ ಇದು ಹತ್ರ ಎಲೆಕ್ಷನ್ ಟೈಮ್ ಬರ್ತಾ ಇದೆ. ಈ ತರದೇ ಸಮಸ್ಯೆ ಮಾಡ್ಕೊಂಡಿದ್ರೆ ಇವ್ರು ಏನೇನು ಗ್ಯಾರಂಟಿ ಯೋಜನೆ ತಗೊಂಡ್ಬಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡಿದ್ರು ಅದೆಲ್ಲ ನೆಗೆಟಿವ್ ಆಗುವಂತ ಸಾಧ್ಯತೆ ಇದೆ. ಸೊ ಫಸ್ಟ್ ಇದು ಲೀಡರ್ಶಿಪ್ ಏನು ಸಮಸ್ಯೆ ಇದೆ ಬಗೆಹರಿಸುವಂತ ಒಂದು ಪ್ರಕ್ರಿಯೆ ಆಗ್ಬೇಕು. ಬಟ್ ಇವಾಗಿನ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ರೆ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಆ 4 ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಅಪರ್ ಕಾಸ್ಟ್ ಸಿಎಂ ಇದ್ದಾರೆ. ಸೊ ಬರೀ ಕರ್ನಾಟಕದಲ್ಲಿ ಮಾತ್ರ ಒಂದು ಒಬಿಸಿ ಕಮ್ಯುನಿಟಿಯ ಸಿಎಂ ಇರೋದು. ಸೊ ಅದರಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಅಥವಾ ಆಗದೆ ಇರ್ಬೋದು ಅನ್ನೋ ಒಂದು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೆಚ್ಚಾಗಿ ಒಬಿಸಿ ಪರವಾಗಿ ನಿಂತು ಮಾತಾಡ್ಬೇಕಾದ್ರೆ ಒಂದು ಒಬಿಸಿ ವರ್ಗದ ಒಬ್ಬ ಚೀಫ್ ಮಿನಿಸ್ಟರ್ ಹೆಂಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಟೆಕ್ನಿಕಲ್ ಆಗಿ ಪ್ರಶ್ನೆ ಬರುತ್ತೆ. ಬಟ್ ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಗೊಂದಲ ಎಲ್ಲ ಆದಷ್ಟು ಬೇಗ ಅವರು ಪರಿಹಾರ ಮಾಡ್ಕೊಬೇಕು. ಮತ್ತೆ ಮುಖ್ಯವಾಗಿ ಕಾರ್ಯಕರ್ತರಿಗೆ ಇವ್ರ ಕಿತ್ಲಾಟದಲ್ಲಿ ಕಾರ್ಯಕರ್ತರು ಅದೇ ಹೇಳ್ತಾರಲ್ಲ ಬೀದಿ ಪಾಲಾಗಿದ್ದಾರೆ. ಸೊ ಅವರ ಹುಮ್ಮಸ್ಸೆಲ್ಲ ಕಡಿಮೆ ಆಗಿದೆ ಇವರು ಕಿತ್ಲಾಟದಲ್ಲಿ. ಸೊ ಅದ್ರ ಕಡೆ ಗಮನ ಕೊಟ್ರೆ ಪ್ರಾಬಲಿ ಮುಂದಿನ ಇದು ಎಲೆಕ್ಷನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಬಟ್ ಇದೇ ತರ ಕಂಟಿನ್ಯೂ ಹಾಕೊಂಡು ಹೋದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಮೇಡಮ್ ನೋಡಿ, 2023ರಲ್ಲಿ ಕಾಂಗ್ರೆಸ್ ಒಂದು ಜೋಶಲ್ಲಿ ಇತ್ತು, 2023 2022ರಲ್ಲಿ. ಬಟ್ ಈ ಸಂದರ್ಭ ಅಂತ ನೋಡಿದ್ರೆ ಇನ್ನು ಎಲೆಕ್ಷನ್ಗೆ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಈಗ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಗೊಂದಲಮಯ ಆಗ್ಬಿಟ್ಟಿದೆ ಅನ್ಸ್ತಾ ಇಲ್ವಾ ಅಂತ ಹೇಳಿ ಈ ವಿಚಾರದಿಂದ. ಈಗ 5 ಗ್ಯಾರಂಟಿಯನ್ನ ಕೊಟ್ಟರೂ ಕೂಡ ಈ ನಾಯಕತ್ವ ವಿಚಾರದಿಂದಲೇ ಕಾಂಗ್ರೆಸ್ ತುಂಬಾ ಹೊಡೆತ ತಿಂತಾ ಇದೆ ಅಂತ. ಖಂಡಿತವಾಗೂ ಮೊದಲೇದಾಗಿ ಇದು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ಮತ್ತು ಡಿಸಿಎಂ ಸ್ಥಾನ ಇಟ್ಕೊಂಡು ಅವರ ಒಂದು ಸಮಸ್ಯೆಗೆ ಇನ್ನ ಜಾಸ್ತಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂತಾ ಇದ್ರೆ, ಎಲ್ಲೋ ಒಂದು ಸ್ವಂತ ತ್ಯಾಗ ಮನೋಭಾವ ತೋರಿಸಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ರೆ ಪ್ರಾಬ್ಲಿ ಪಕ್ಷದ ಸಂಘಟನೆಯಲ್ಲಿ ಹೆಚ್ಚಾಗಿ ಕೆಲಸ ಬೇರೆಯವ್ರು ಮಾಡ್ಬೋದಾಗಿತ್ತು. ಅವರು ಒಂದ್ ಕಡೆ ಡಿಸಿಎಂ ಪದವಿ ಇಟ್ಕೊಂಡಿದ್ದಾರೆ, ಮತ್ತೆ ಇನ್ನೊಂದು ಕಡೆ ಸಿಎಂ ಪದವಿಗೆ ಅಷ್ಟೊಂದು ಪ್ರಬಲವಾಗಿ ಫೈಟ್ ಕೊಡ್ತಾ ಇದ್ದಾರೆ. ಅಂತದ್ರಲ್ಲಿ ಸಂಘಟನೆ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದೆ. ಯಾಕಂದ್ರೆ ಕೊನೆಗೆ ನೀವು ಏನೇ ಮಾಡಿದ್ರು ಸಂಘಟನೆ ಗಟ್ಟಿಯಾಗಿದ್ರೇನೆ ಎಲೆಕ್ಷನ್ ಹೋಗೋದಕ್ಕೆ ಸಾಧ್ಯ. 2018ನಲ್ಲೂ ಇದೇ ಸಮಸ್ಯೆ ಆಯ್ತು. ಅಷ್ಟು ಒಳ್ಳೆ ಎಲ್ಲ ನಿಮ್ಮ ಮಾಧ್ಯಮದವರೆಲ್ಲಾನು ಕಾಂಗ್ರೆಸ್ ಮತ್ತೆ ಬರುತ್ತೆ ಅಂತ ಹೇಳಿದಂತ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಅವತ್ತು ಸೋತಿದ್ದು ಬಿಕಾಸ್ ಕಾರ್ಯಕರ್ತರು ಬಗ್ಗೆ ಅಪ್ಸೆಟ್ ಆಗಿತ್ತು. ಅದೇ ಸಿಚುಯೇಷನ್ ನಾವು ಇವತ್ತು ಸಹ ನೋಡ್ತಾ ಇದ್ದೀವಿ. ಅವತ್ತು ಸಹ ಕಾರ್ಯಕರ್ತರಿಗೆ ಅವಕಾಶ ಮಾಡ್ಕೊಟ್ಟಿರ್ಲಿಲ್ಲ. ಬೋರ್ಡ್ಸ್ ಚೇರ್ಮನ್ಸ್ ಇದ್ರೆಲ್ಲಾನು ತುಂಬಾ ಡಿಲೇ ಮಾಡಿದ್ರು. ಸೊ ಅದೇ ಒಂದು ಪ್ರಕ್ರಿಯೆ ಇವತ್ತು ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡುವಂತವ್ರು ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು ಎಲ್ಲ ಅವ್ರದೇ ಅಧಿಕಾರ ಅಂತ ಯೋಚನೆ ಮಾಡ್ಬಾರ್ದು. ಕಾರ್ಯಕರ್ತರಿಗೆ ಬಹಳಷ್ಟು ಪಕ್ಷದಲ್ಲಿ ಕೆಲಸ ಮಾಡಿಯವ್ರಿಗೆ ಅಧಿಕಾರ ಬಿಟ್ಕೊಡುವಂತ ಅಥವಾ ಅಧಿಕಾರ ಕೊಡುವಂತ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಂಘಟನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸಂಘಟನೆಯಲ್ಲಿ ಬಂದು ಕೆಲಸ ಮಾಡೋರು ಯಾರು ಉಳಿದಿರಲ್ಲ. ಇವ್ರು ಎಷ್ಟೇ ದೊಡ್ಡ ನಾಯಕರಾಗಿದ್ರು ಸಹ ಕಾರ್ಯಕರ್ತರಿಲ್ಲದೆ ಇವರೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರಿತುಕೊಳ್ಳುವಂತ ಕೆಲಸ ಪಕ್ಷದ ನಾಯಕರು ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಮತ್ತೆ ಈ ಹಿಂದೆ ಒಂದು ಮಾತಿತ್ತು, ಕಾಂಗ್ರೆಸ್ ಪಕ್ಷಕ್ಕೆ ವ್ಯಕ್ತಿ ರಾಜಕಾರಣ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈಗ ಕಾಂಗ್ರೆಸ್ ಪರಿಸ್ಥಿತಿಯನ್ನ ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ರಾಜಕಾರಣ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ಹೇಳಿ. ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿದ್ದಾರೆ. ಅವರು ಒಬಿಸಿ ವಿಚಾರವನ್ನ ಬಹಳ ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂಡ್ ಅವರ ಒಂದು ಕಾಸ್ಟ್ ಸೆನ್ಸಸ್ ಬಗ್ಗೆ ಆಗ್ಲಿ ಅಥವಾ ಹೆಚ್ಚಾಗಿ ಒಬಿಸಿ ಕಮ್ಯುನಿಟಿಗೆ ಹೆಚ್ಚಾಗಿ ಆದ್ಯತೆ ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಅವರು ಕ್ಲಿಯರ್ ಆಗಿದ್ದಾರೆ. ಸೊ ಆ ಒಂದು ಲೆಕ್ಕಾಚಾರ ನೋಡಿದ್ರೆ ಸಿದ್ದರಾಮಯ್ಯವನ್ನ ಬದಲಾಯಿಸುವಂತ ಕಾರಣನೇ ಬೇಕಾಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರುನು ಇದು ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನ್ ರಾಹುಲ್ ಗಾಂಧಿ ಅವರು ಯಾವಾಗ ಬಿಟ್ಕೊಡು ಅಂತ ಹೇಳಿದ್ರೆ ಅವತ್ತು ನಾನು ಬಿಟ್ಕೊಡ್ತೀನಿ ಅಂತ ವೆರಿ ಕ್ಲಿಯರ್ ಆಗಿ ಪ್ರತಿ ಬಾರಿನೂ ಹೇಳಿದ್ದಾರೆ. ಅದು ಏನು ಮುಚ್ಚುಮರೆ ಅದ್ರಲ್ಲಿ ಏನಿಲ್ಲ. ಬಟ್ ಆದ್ರೆ ಅವರ ಒಂದು ಪ್ರೆಸೆನ್ಸ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ಬೇಕಾಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಅಬೌಟ್ 60 to 65 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ನಲ್ಲಿ ಕುರುಬ ಸಮುದಾಯ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಅದ್ರ ಜೊತೆ ಈಗ ಇದು ಎಲ್ಲ ಮೈ ಪರ್ಚ್ಕೊಂಡ್ರು. ಇದು ದಾವಣಗೆರೆ ವಿಚಾರದಲ್ಲಿ ಮುಸ್ಲಿಮರ ವಿರುದ್ಧ ಬೇರೆ ಕ್ಯಾಂಡಿಡೇಟ್ ನ ಹಾಕಿ ಮೈ ಪರ್ಚ್ಕೊಳ್ಳುವಂತ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದ್ರು. ಸೊ ಅದು ಸ್ವಲ್ಪನೂ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲೂ ಸಹ ಮುಸ್ಲಿಂ ಸಮುದಾಯಕ್ಕೆ ಸ್ವಲ್ಪ ಬೇಸರ ಆಗಿದೆ.
ಅಂಡ್ ಇದು ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಸಹ SC ST ಕಮ್ಯುನಿಟಿಗೂ ಸ್ವಲ್ಪ ಬೇಸರ, SC ಕಮ್ಯುನಿಟಿಗೂ ಸಹ ಬೇಸರ ಆಗಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಲೀಡರ್ಶಿಪ್ ಗಳ ಜೊತೆಗೆ ಇದು ಗುದ್ದಾಟದ ಜೊತೆಗೆ ಇದು ಚೇರಿನ ಗುದ್ದಾಟದ ಜೊತೆಗೆ ಒಂದು ಸಾಕಷ್ಟು ನೆಗೆಟಿವ್ಸಿಸಮ್ ಸಹ ಬೆಳೆಸ್ಕೊಂಡಿದ್ದಾರೆ ಪಕ್ಷದಲ್ಲಿ ಮತ್ತು ಇವನ್ ಸರ್ಕಾರದಲ್ಲೂ ಸಹ ಅಂತ ಒಂದು ಒಪಿನಿಯನ್ ಇದೆ ಈಗ. ಓಕೆ ಮೇಡಮ್, ಲಾಸ್ಟ್ ಕ್ವಶನ್. ಇಫ್ ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯನವರು ಕೆಳಗಿಳಿದು DK ಶಿವಕುಮಾರ್ ಅವರು CM ಆದ್ರೆ ಏನಾಗಬಹುದು ಪರಿಸ್ಥಿತಿ ಅಂತ? ಪರಿಸ್ಥಿತಿ ಏನಾಗಬಹುದು ಅಂತ ಅದು ಹೇಳ್ಬೇಕು ಅಂದ್ರೆ DK ಶಿವಕುಮಾರ್ ಡಿಸರ್ವಿಂಗ್ ಇದ್ದಾರೆ. ಅವರು ಪಕ್ಷಕ್ಕೆ ಕೆಲಸ ಮಾಡಿರುವಂತ ವ್ಯಕ್ತಿ. ನಮ್ಮ ಪರ್ಸನಲ್ ವಿಚಾರ ಏನೇ ಇರ್ಬೋದು, ಬಟ್ ಅವರು ಪಕ್ಷಕ್ಕೆ ಕೆಲಸ ಮಾಡಿರುವಂತವ್ರು. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದು ಐ ಥಿಂಕ್ ಇಟ್ ವಿಲ್ ಬಿ ಎ ಬಿಗ್ ಡಿಸಾಸ್ಟರ್. ಯಾಕಂದ್ರೆ ಒಂದು OBC ಕಮ್ಯುನಿಟಿ ಲೀಡರ್ನ ಇಳಿಸಿ ನೀವು ಮತ್ತೆ ಮೇಲ್ವರ್ಗದ ಕಮ್ಯುನಿಟಿಗೆ ಮತ್ತೆ ನೀವು ಅವಕಾಶ ಮಾಡ್ಕೊಟ್ರೆ, 3 ರಾಜ್ಯಗಳಲ್ಲಿ ಈಗಾಗಲೇ CM ಎಲ್ಲ 3 ಅಪ್ಪರ್ ಕಾಸ್ಟ್ ಇದ್ದಾರೆ. ಸೊ ಮತ್ತೆ ರಾಹುಲ್ ಗಾಂಧಿ ಅವರ ಒಂದು ಕಲ್ಪನೆ ಏನಿದೆ ರಿಗಾರ್ಡಿಂಗ್ OBC, ಅದ್ರ ಬಗ್ಗೆ ಏನ್ ಮತ್ತೆ ಅಂತ ಜನ ಕೇಳ್ತಾರೆ. ಜನನೇ ಅಲ್ಲ, BJP ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಏನು OBC ಅಂತ ಹೇಳ್ತೀರಾ ನೀವು, ಮತ್ತೆ ಇಲ್ಲಿ ನೋಡಿದ್ರು ಒಕ್ಕಲಿಗರಿಗೆ ಅವಕಾಶ ಮಾಡ್ಕೊಟ್ರಲ್ಲ ಅನ್ನೋ ಒಂದು ಪ್ರಶ್ನೆ ಮತ್ತೆ ಬರುತ್ತೆ. ಸೊ ಹಾಗಾಗಿ ಇದು ತುಂಬಾ ಪೊಲಿಟಿಕಲಿ ಕಾಸ್ಟ್ ವೈಸ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಬೇರೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಮತ್ತೆ DK ಶಿವಕುಮಾರ್ ಅಂತವ್ರು ಇದ್ರ ಅರಿವು ಅವ್ರಿಗಿದೆ. ಸೊ ಅವರು ಇದ್ರ ವಿಚಾರದಲ್ಲಿ ಹಠ ಮಾಡಬಾರ್ದು. ಮತ್ತೆ ಅವ್ರಿಗೆ ಅವಕಾಶ ಇನ್ನ ಇದೆ, ಇನ್ನ ಒಂದು 15-20 ವರ್ಷಗಳ ಕಾಲ ಅವರು ರಾಜಕೀಯ ಜೀವನ ಇದೆ. ಸೊ ಹಾಗಾಗಿ ಅವರು ಇದರಲ್ಲಿ ಹಠ ಮಾಡಿ ಮತ್ತೆ ಹಠಕ್ಕೆ ಬಿದ್ದು ಬರೀ 2 ವರ್ಷ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ತ್ಯಾಗ ಮಾಡಿ ಇನ್ನು 5 ವರ್ಷ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.